ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಎಲ್ಲರ ಅಡುಗೆ ಮನೆ ಮಸಾಲೆಗಳಲ್ಲಿ ಬಹಳ ಮುಖ್ಯವಾಗಿರುವುದು ಅರಿಶಿನ. ಆದರೆ ಇದೇ ಅರಿಶಿಣದಿಂದ ಅದೃಷ್ಟವನ್ನು ಬದಲಾಯಿಸುವ ಶಕ್ತಿ ಇದೆ ಎನ್ನುವುದು ತುಂಬ ಜನರಿಗೆ ಗೊತ್ತಿಲ್ಲ. ಅರಿಶಿನ ಸೌಂದರ್ಯಕ್ಕೆ, ಅಡಿಗೆಗೆ ಅಷ್ಟೇ ಅಲ್ಲ, ಅರಿಶಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳಷ್ಟು ಮಹತ್ವವನ್ನು ಹೊಂದಿದೆ. ಅರಿಶಿನದ ಪರಿಹಾರಗಳು ಕಡಿಮೆ ಸಮಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಅರಿಶಿನವನ್ನು ಯಾವ ರೀತಿ ಬಳಕೆ ಮಾಡಿದರೆ ನಮ್ಮ ಅದೃಷ್ಟವನ್ನು ಕೈ ಹಿಡಿಯಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಅರಿಶಿನವನ್ನು ಅತ್ಯಂತ ಪವಿತ್ರ ಎಂದು ಎಲ್ಲರಿಗೂ ಗೊತ್ತೇ ಇದೆ. ಅರಿಶಿನದ ಹಳದಿ ಬಣ್ಣವನ್ನು ಬಹಳ ಮಂಗಲಕರವಾಗಿದೆ. ಹೀಗಾಗಿ ಮದುವೆಯಲ್ಲಿ ಅರಿಶಿನ ಶಾಸ್ತ್ರವಾಗಿ ಇದನ್ನು ಬಳಸುತ್ತಾರೆ. ಹಳದಿ ಬಣ್ಣವನ್ನು ಅದೃಷ್ಟದ ಸಂಕೇತ ಕೂಡ ಆಗಿದೆ. ಪ್ರತಿ ಪೂಜೆ ಹವನದಲ್ಲಿ ಅರಿಶಿಣದ ಉಂಡೆಯನ್ನು ಮಾಡುತ್ತಾರೆ. ಅದೇ ರೀತಿ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಸಹ ಈ ಅರಿಶಿನ ಸಹಾಯ ಮಾಡುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗಿದ್ದರೆ ಗುರುದೋಷದ ಪ್ರಭಾವ ಇರುತ್ತದೆ. ಇಂತಹ ಗುರುದೋಷ ಇರುವಾಗ ಅದನ್ನು ಹೋಗಲಾಡಿಸಲು ಅರಿಶಿನಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಪೇಸ್ಟನ್ನು ಮಾಡಿ ಹಣೆಗೆ ಹಚ್ಚಿಕೊಳ್ಳುವುದರಿಂದ ಜಾತಕದಲ್ಲಿನ ಗುರುದೋಷವನ್ನು ನಿವಾರಣೆ ಮಾಡಬಹುದು ಮತ್ತು ಗುರುವನ್ನು ಬಲಗೊಳಿಸಬಹುದು. ಆಜ್ಞಾಚಕ್ರವನ್ನು ಸಹ ಸಕ್ರಿಯಗೊಳಿಸಿ ನಮ್ಮನ್ನು ರಕ್ಷಿಸುತ್ತದೆ. ಹೀಗಾಗಿ ಹಣೆಗೆ ಹಚ್ಚಿಕೊಳ್ಳುವುದರಿಂದ ಅರಿಶಿನ ಮತ್ತು ಗಣೇಶನ ನಡುವೆ ಬಲವಾದ ಸಂಬಂಧವಿದೆ. ಚಿಟಿಕೆ ಅರಿಶಿನ ಹಾಕಿ ದಿನಾಲು ಸ್ನಾನ ಮಾಡುವುದರಿಂದ ಗಣಪತಿ ಅನುಗ್ರಹ ದೊರೆಯುತ್ತದೆ. ಅರಿಶಿನ ಸ್ನಾನವು ದೇಹ, ಮನಸ್ಸು ಮತ್ತು ಆತ್ಮವನ್ನು ಸಹ ಶುದ್ಧಿ ಮಾಡುತ್ತದೆ. ಇಲ್ಲಿ ನಾನು ಅರಿಶಿಣದ ಗಿಡಗಳನ್ನು ತೋರಿಸ್ತಾ ಇರೋದು ನಮ್ಮ ಗಾರ್ಡನಲ್ಲಿ ಬೆಳೆಸಿರುವ ಅರಿಶಿಣದ ಗಿಡವನ್ನು ತೋರಿಸ್ತಾ ಇದ್ದೀನಿ. ಈಗಾಗಲೇ ದೊಡ್ಡವಾಗಿದ್ದಾವೆ. ಇವುಗಳನ್ನೇ ನಾವು ಬೇಸಿಗೆ ಕಾಲದಲ್ಲಿ ಅಂದರೆ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಅಗದ್ಬಿಟ್ಟು ಅವುಗಳ ಬೇರುಗಳನ್ನೆಲ್ಲ ತಕ್ಕೋತೀವಿ. ಮತ್ತು ಪ್ರತಿ ವರ್ಷ ಬೇರುಗಳನ್ನ ಮತ್ತು ಬೀಜದ ಬೇರುಗಳು ಬೇರೆ ಇರ್ತವೆ, ಅವನ್ನ ಹಾಕಿಬಿಟ್ಟು ಬೆಳೆಸ್ತೀವಿ. ಈ ಗಿಡಗಳನ್ನು ಈಗಾಗಲೇ ನೋಡಿರ್ಬೋದು. ಬನ್ನಿ ಮತ್ತೆ ಅರಿಶಿಣದ ಮಹತ್ವವನ್ನು ತಿಳಿದುಕೊಳ್ಳೋಣ. ಮದುವೆ ವಿಚಾರದಲ್ಲಿ ಸಮಸ್ಯೆ ಅನುಭವಿಸುತ್ತಿದ್ದರೆ ಪ್ರತಿ ಗುರುವಾರ ಈ ಅರಿಶಿಣದ ನೀರಿನ ಸ್ನಾನ ಪರಿಹಾರ ಮಾಡಿಕೊಳ್ಳಬಹುದು. ಮದುವೆ ವಿಳಂಬವಾಗುತ್ತಿದ್ದರೆ ಇದು ಸಹಾಯ ಮಾಡುತ್ತದೆ. ಅರಿಶಿನ ನೀರಿನ ಸ್ನಾನದ ಜೊತೆಗೆ ಪ್ರತಿ ಗುರುವಾರ ವಿಷ್ಣುವಿನ ವಿಗ್ರಹಕ್ಕೆ ಅರಿಶಿಣದ ತಿಲಕವನ್ನು ಹಚ್ಚಬೇಕು. ನಂತರ ನಾವು ಹಚ್ಚಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಮದುವೆಯಲ್ಲಿ ಆಗಿರುವಂತಹ ಸಮಸ್ಯೆಯು ದೂರವಾಗಿ ಬೇಗನೆ ಕಂಕಣ ಬಲ ಕೂಡಿ ಬರುತ್ತದೆ ಅಂತ ಹೇಳಬಹುದು. ಇದಲ್ಲದೆ ಅರಿಶಿಣದ ಬೇರು ಅಥವಾ ಉಂಡೆಯನ್ನು ಪರ್ಸಿನಲ್ಲಿ ಅಥವಾ ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ. ಮುಖ್ಯವಾಗಿ ರಾಹು ಕೇತುಗಳ ಪ್ರಭಾವದಿಂದ ನಮಗೆ ಪರಿಹಾರ ದೊರೆಯುತ್ತದೆ. ಅರಿಶಿಣದ ಉಂಡೆ ಅಥವಾ ಬೇರನ್ನು ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ಅಥವಾ ಪರ್ಸಿನಲ್ಲಿ ಇಟ್ಟುಕೊಳ್ಳುವುದರಿಂದ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳು ನಿವಾರಣೆಯಾಗಿ ತೊಂದರೆಗಳಿಂದ ಮುಕ್ತಿ ಸಿಗಬಹುದು ಅಂತ ಹೇಳ್ಬೋದು. ಅಕಸ್ಮಾತ್ ನಾವೆಲ್ಲಾದರೂ ಹಣ ಕೊಟ್ಟಿರ್ತೀವಿ, ಅದನ್ನು ನಮಗೆ ಬೇಗ ಕೊಡ್ತಿರೋದಿಲ್ಲ. ಅಂಥ ಹಣವನ್ನು ನಾವು ಬೇಗ ಪಡೆದುಕೊಳ್ಳಬಹುದೆಂದರೆ ಈ ಜೇಬಿನಲ್ಲಿ ಇಡುವ ಅರಿಶಿಣದ ಉಂಡೆ ಸಹಾಯ ಮಾಡುತ್ತದೆ ಅಂತ ಹೇಳಬಹುದು. ಹೀಗೆ ಮಾಡುವುದರಿಂದ ಸಿಲುಕಿಕೊಂಡಿರುವ ಹಣವು ಬೇಗ ನಮಗೆ ಸಿಗುತ್ತದೆ. ಅರಿಶಿಣವನ್ನು ಹರಿದ್ರ ಅಂತಲೂ ಕರಿತೀವಿ. ಹರಿದ್ರ ಅಂದರೆ ತಾಯಿ ಲಕ್ಷ್ಮಿ ಹೆಸರು. ಅದಕ್ಕಾಗಿ ಜೇಬಿನಲ್ಲಿ ಅರಿಶಿಣದ ಬೇರನ್ನು ಇಟ್ಟುಕೊಳ್ಳುವುದರಿಂದ ಹಣಕಾಸಿನ ಸಮಸ್ಯೆ ದೂರ ಆಗುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವು ಸಿಗುತ್ತದೆ ಅಂತ ಹೇಳ್ಬೋದು. ಹಣಕಾಸಿನ ಸಮಸ್ಯೆ ಇರುವವರು, ಗುರುದೋಷ ಇರುವವರು ಈ ರೀತಿ ಅರಿಶಿಣದ ಪರಿಹಾರ ಮಾಡಿಕೊಳ್ಳುವುದರಿಂದ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತದೆ ಅಂತ ಹೇಳ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.